ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ ಈಗಾಗಲೇ ಎಲ್ಲರಿಗೂ ಕೂಡ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ. ಎಲ್ಲರಿಗೂ ಕೂಡ ಜಮಾ ಆಗ್ತಾ ಇದನ್ನು ಕೂಡ ಅದೇ ಮೇರೆಗೆ ಈಗಾಗಲೇ 12ನೇ ಕಂತಿನ ಹಣ ಒಬ್ಬರಿಗೆ ಜಮಾ ಆಗಿಲ್ಲ. ಬರೀ 2,000 ರೂಪಾಯಿ ಒಬ್ಬರಿಗೆ ಜಮಾ ಆಗಿರುವಂಥದ್ದು, ಒಬ್ಬೊಬ್ಬರಿಗೆ 4,000 ಹಣ ಜಮಾ ಆಗ್ತಾ ಇರುವಂಥದ್ದು. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಒಂದು ಕಂತು ಕೂಡ ಬಂದಿಲ್ವಂತೆ. ಅಂದರೆ 11ನೇ ಕಂತಿನ ಹಣ ಕೂಡ ಜಮಾ ಆಗಿಲ್ಲ, 12ನೇ ಕಂತಿನ ಹಣ ಕೂಡ ಜಮಾ ಆಗಿಲ್ಲ. ಸೊ ಇದಕ್ಕೆಲ್ಲ ಕಾರಣ ಏನು, ಇದಕ್ಕೆಲ್ಲ ಸಾಲ್ವ್ ಮಾಡಬೇಕಂದ್ರೆ ನಮಗೂ ಕೂಡ ಹಣ ಜಮಾ ಆಗಬೇಕಂದ್ರೆ ಏನು ಮಾಡಬೇಕು ಅನ್ನುವಂಥದ್ದು ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ. ಅದರ ಜೊತೆಗೇನೆ 13ನೇ ಕಂತಿನ ಹಣದ ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 12ನೇ ಕಂತಿನ ಹಣ ಏನು ಬಂದಿಲ್ಲ ನೋಡಿ, ಸೊ ಅವ್ರಿಗೂ ಕೂಡ ಡೇಟ್ ಫಿಕ್ಸ್ ಮಾಡಿರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ವತಃ. ಸೊ ಅವ್ರು ಏನು ಹೇಳಿದ್ದಾರೆ ಅದು ಅಂತಂದ್ರೆ ನಾನು ಸ್ಪಷ್ಟನೆಯನ್ನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಒಟ್ಟಿಗೆ 4,000 ಹಣ ಜಮಾ ಆಗಬೇಕಂದ್ರೆ ಏನು ಮಾಡಬೇಕು ಅನ್ನುವಂಥದ್ದು ಸೊ ನಿಮಗೆ ಈ ಒಂದು ವಿಡಿಯೋ ನೋಡಿದ್ರೆ ಗೊತ್ತಾಗ್ಬಿಡತ್ತೆ. ಸೊ ಹೀಗಾಗಿ ತುಂಬ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರುತ್ತೆ. ಸಾಕಷ್ಟು ಫಲಾನುಭವಿಗಳು ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ರಿ. ಸೊ ನಮಗೂ ಕೂಡ ಇನ್ನೂವರೆಗೂ ಕೂಡ 2,000 ರೂಪಾಯಿ ಬಂದಿಲ್ಲ ಹಣ ಅಂತ ಸಾಕಷ್ಟು ಜನ ಫಲಾನುಭವಿಗಳು ಕೇಳ್ತಾ ಇದ್ರಿ. ಒಟ್ಟಿಗೆ ಜಮಾ ಆಗಬೇಕಂದ್ರೆ ಏನು ಮಾಡಬೇಕು ಅನ್ನುವಂಥದ್ದನ್ನು ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಶ್ರಮಕ್ಕೆ ವಿಡಿಯೋಕೊಂದು ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ನಾನು ಡೈರೆಕ್ಟ್ ಆಗಿನೇ ಟಾಪಿಕ್ಗೆ ಬಂದ್ಬಿಡ್ತೀನಿ. ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 4,000 ಹಣ ಜಮಾ ಆಗಿದ್ರೆ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬರೀ 2,000 ರೂಪಾಯಿ ಜಮಾ ಆಗಿದೆ, ಹೌದಲ್ವಾ? ಸೊ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಒಂದು ಕಂತುಗಳು ಕೂಡ ಬಂದಿಲ್ವಾ? ಸೊ ಈ ಒಂದು ಕ್ವಶನ್ಸ್ಗಳು ಎಲ್ಲರ ತಲೆಯಲ್ಲಿ ಉಂಟಾಗ್ತಾ ಇರುವಂಥದ್ದು. ಬಹಳಷ್ಟು ಫಲಾನುಭವಿಗಳಿಗೆ ಈ ಗೊಂದಲ ಉಂಟಾಗ್ತಾ ಇದೆ. ಸೊ ಹಾಗಾದ್ರೆ ಇದಕ್ಕೆ ತೆರೆ ಎಳೆದಿರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಗೆ ಅಮೌಂಟ್ ಹಾಕ್ಲಿಕ್ಕೆ ಟೈಮ್ ಎಷ್ಟು ಬೇಕಂದ್ರೆ ಪ್ರತಿ ತಿಂಗಳು ಈಗ 15ನೇ ತಾರೀಕು ಹಾಕಿದ್ರಂದ್ರೆ 28, 29, 30ನೇ ತಾರೀಕು ಒಳಗಾಗಿನೇ ಎಲ್ಲರ ಖಾತೆಗೆ ಹಣ ಜಮಾ ಆಗಿರುತ್ತೆ. ಟೋಟಲ್ ಆಗಿ ಎಷ್ಟು ದಿನ ಬೇಕು? 15 ದಿನ ಬೇಕು. ಈಗ ಹಾಕ್ಲಿಕ್ಕೆ ಪ್ರಾರಂಭಿಸಿದ್ದು ಎಷ್ಟು ದಿನ ಆಯಿತು? ಒಂದು ವಾರ ಆಗ್ಲಿಕ್ಕೆ ಬಂತು. ಸೊ ನೀವು ಕೇಳ್ತಾ ಇದ್ರೆ ಈಗ ಎಲ್ಲರಿಗೂ ಕೂಡ ಹಣ ಜಮಾ ಆಗಿಲ್ಲ, ಇನ್ನೂವರೆಗೂ ಕೂಡ ಇನ್ನೂ ಟೈಮ್ ಇದೆ ಕಣ್ರಿ. ಇಲ್ಲಿ ಕೇಳಿ, ಬರೀ 2,000 ರೂಪಾಯಿ ಜಮಾ ಆಗಿದೆ ಅಂತ ಕೇಳ್ತಾ ಇದ್ರಲ್ವಾ? ಇದುವರೆಗೂ ಕೂಡ ಬರೀ 2,000 ರೂಪಾಯಿನೂ ಕೂಡ ಜಮಾ ಆಗಿದ್ದಿಲ್ಲ. ನಿಮಗೂ ಸಾಕಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ತಂದರು. ಸೊ ಅದನ್ನು ನಾನು ಹೇಳಲ್ಲ, ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು, ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ರು. ಸೊ ಇಂತಹ ಎಲ್ಲ ಘಟನೆಗಳು ನಡೆದುಬಿಟ್ಟು ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇಲ್ಲ ಅನ್ನುವಂತಹ ಪರಿಸ್ಥಿತಿಗೆ ಬಂದುಬಿಟ್ಟಿದ್ರಿ. ಅದರ ಮೇರೆಗೂ ಕೂಡ ನಿಮಗೆ ಹಣ ಜಮಾ ಆಗ್ತಾ ಇದೆ ಅಂದ ಬಳಿಕ ಸೊ ನೀವು ಲಕ್ಕಿ ಪರ್ಸನ್ ಅಂತಾನೆ ಅನ್ಬೋದಲ್ವಾ? ನೀವು ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇದ್ದೀರಾ, ಮುಂಬರುವಂತಹ ಎಲ್ಲ ಕಂತುಗಳು ಲೇಟ್ ಆದರೂ ಸಹಿತ ನಿಮ್ಮ ಖಾತೆಗೆ ಜಮಾ ಆಗತ್ತೆ, 100% ಆಗತ್ತೆ ಅನ್ನುವಂಥದ್ದು ಕನ್ಫರ್ಮ್ ಆಗತ್ತೆ ಕಣ್ರಿ. ಈಗಾಗಲೇ ಕನ್ಫರ್ಮ್ ಆಗಿದ್ದೇನೆ ಕೂಡ 2,000 ರೂಪಾಯಿ ಯಾರ್ಯಾರು ಜಮಾ ಆಗಿದೆ, ನೀವು ಭಯ ಪಡಲಿಕ್ಕೆ ಅವಶ್ಯಕತೆ ಇಲ್ಲ. ಇನ್ನು ಯಾವುದೇ ರೀತಿಯಾದಂತಹ ಕಂತುಗಳು ಬಂದಿಲ್ಲ ನೋಡಿ, ಸೊ ಅವರು ಏನು ಮಾಡಬೇಕಂದ್ರೆ ಅನ್ನುವಂಥದ್ದಂದರೆ ಈಗಾಗಲೇ ನಿಮಗೆ ಹಣ ಜಮಾ ಆಗಿಲ್ಲ ಅಂದರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಸಬ್ಮಿಟ್ ಮಾಡಿದ ತಕ್ಷಣ ಅಲ್ಲಿರುವಂತಹ ಒಂದು ಕಾರ್ಯದಾರರು ಏನು ಮಾಡ್ತಾರೆ, ಕಾರ್ಮಿಕರು ಒಂದು ಡಾಕ್ಯುಮೆಂಟ್ಸ್ಗಳನ್ನ ರಿವೆರಿಫಿಕೇಷನ್ ಮಾಡಿಕೊಂಡು ನಿಮಗೆ ಬರಬೇಕಾಗಿರುವಂತಹ ಹಣವನ್ನು 2 ದಿನಗಳಲ್ಲಿ ಜಮಾ ಮಾಡ್ತಾರೆ. ಸೊ ಅದಿಷ್ಟು ಆದಮೇಲೆ ನಾನು ದೃಢೀಕರಣ ಪತ್ರ ಅಂತ ಹೇಳ್ತಾ ಇದ್ದೆ ಪ್ರತಿ ವಿಡಿಯೋದಲ್ಲಿ, ಒಂದೊಂದು ವಿಡಿಯೋದಲ್ಲಿ. ಸೊ ಅದ್ರ ಬಗ್ಗೆನೂ ಕೂಡ ನಿಮಗೆ ನೆನಪಿರಬೇಕಾಗತ್ತೆ. ನೀವು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸನ್ನು ಚೆಕ್ ಮಾಡಿದಾಗ ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ ಕಟ್ಟುವವರು ಅಂತ ಏನಾದರೂ ಬರ್ತಾ ಇದ್ದರೆ ನೀವು ದೃಢೀಕರಣ ಪತ್ರವನ್ನು ನೀವು ಹೋಗಿ ಕಟ್ಟಲೇಬೇಕಾಗತ್ತೆ, ಸಬ್ಮಿಟ್ ಮಾಡಲೇಬೇಕಾಗತ್ತೆ. ಸೊ ಆಗ ಮಾತ್ರ ಗೃಹಲಕ್ಷ್ಮಿ ಯೋಜನೆ ನಿಮಗೆ ಜಮಾ ಆಗತ್ತೆ. ಇಲ್ಲಪ್ಪ ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಮರೆತು ಬಿಡಬೇಕಾಗತ್ತೆ. ಸೊ ಆ ಒಂದು ಪತ್ರವನ್ನು ನೀವೇ ರೆಡಿ ಮಾಡಬೇಕು, ಖುದ್ದಾಗಿ ರೆಡಿ ಮಾಡಿಕೊಂಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಸಬ್ಮಿಟ್ ಮಾಡಲೇಬೇಕು. ಆವಾಗ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬರಲಿಕ್ಕೆ ಸಾಧ್ಯ. ಅದು ನೀವು ಆದಾಯ ತೆರಿಗೆ ಕಟ್ತಾ ಇರಿ ಅಥವಾ ಇಲ್ಲದೇ ಇರಿ, ಟೆಕ್ನಿಕಲ್ ಇಶ್ಯೂ, ತಾಂತ್ರಿಕ ದೋಷದಿಂದ ಇದೇನಾದರೂ ಬರ್ತಾ ಇದ್ರೆ ನೀವು ಆ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ. ಇದಿಷ್ಟು ಆದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಮೌಂಟ್ ಜಮಾ ಆಗತ್ತೆ, 100% ಆಗತ್ತೆ. ಇಲ್ಲಪ್ಪ ಅಂದರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇಲ್ಲ ಅಂತಾನೆ ಅರ್ಥ. ನಿಮ್ಗೇನಾದರೂ ಹಣ ಬಂದಿಲ್ಲ ಅಂದರೆ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕ್ಬಿಟ್ಟಿದ್ದಾರೆ ಅನ್ನುವಂಥದ್ದು ಕನ್ಫರ್ಮ್ ಆಗುತ್ತೆ. ನೋಡಿ, ನಿಮಗೆ ಹಣ ಬರಲಿಲ್ಲಪ್ಪ ಅಂದರೆ ಇನ್ನೊಂದು 2 ವಾರದಲ್ಲಿ ಬರಲಿಲ್ಲ ಅಂದರೆ ನೀವು ಅದೇ ಗತಿ ವೀಕ್ಷಕರ, ಗೃಹಲಕ್ಷ್ಮಿ ಯೋಜನೆ ನಿಮಗೆ ಬಂದೇ ಬರಲ್ಲ, ಇನ್ನು ಮುಂದೆ ಬರಲ್ಲ ಅಂತ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಈ ಕೆಲಸಗಳನ್ನ ಬೇಗನೆ ಮಾಡ್ಕೊಳ್ಳಿ, ಹಣವನ್ನು ಪಡೆದುಕೊಳ್ಳಿ. ಇದಾದಮೇಲೆ ಈಗ 12ನೇ ಕಂತಿನ ಹಣದ ಕೂಡ ಈಗ 2 ಕಂತುಗಳು ಕೂಡ ಈಗ ಬರ್ತಾ ಇಲ್ಲ. ಒಬ್ಬೊಬ್ಬರಿಗೆ ಬರೀ 1 ಕಂತು ಮಾತ್ರ ಜಮಾ ಆಗಿದೆ ಅನ್ನುವಂಥವ್ರು ಕೂಡ ಸಾಕಷ್ಟು ಫಲಾನುಭವಿಗಳಿದ್ದಾರೆ. ಸೊ ನಾನು ಈಗಾಗಲೇ ಹೇಳಿದ್ನಿ, 2,000 ರೂಪಾಯಿ ಬಂದಿರುವಂಥದ್ದು ಬಂದಿದ್ದೆ ಆದರೆ ನಿಮಗೆ ಕನ್ಫರ್ಮ್ ಆಗಿರುತ್ತೆ, ನೀವು ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇರ್ತೀರಾ, ಅದೇ ಒಂದು ಹೆಚ್ಚಿರುವಂಥದ್ದು ಅಂತ ಅಂದಿದ್ದೆ ನಾನು. ಸೊ ಆದರೆ ಇನ್ನೂ 2,000 ರೂಪಾಯಿ ಬೇಕಲ್ವಾ ಅಂತ ಸಾಕಷ್ಟು ಫಲಾನುಭವಿಗಳು ಕೇಳಿದ್ರು ಅಂತ. ಈಗ ನೋಡಿ, ಆಗಸ್ಟ್ 15ನೇ ತಾರೀಕು ಆದಮೇಲೆ
ಗೃಹಲಕ್ಷ್ಮಿ ಯೋಜನೆ ಅಮೌಂಟು ಬರಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ನಿನ್ನೆ ಇಲ್ಲ ಮೊನ್ನೆನೇ ಲೈವ್ ಆಗಿ ಒಂದು ಪ್ರೆಸ್ ಮೀಟ್ನಲ್ಲಿ ಹೇಳಿರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಈಗ ನೋಡಿದ್ರಲ್ಲ, ರೈತರಿಗೆ ಒಂದು ಏನಾದರೂ ಸಬ್ಸಿಡಿ ಮುಖಾಂತರ ಹಣ ಕೊಡಬೇಕಾದ್ರೆ, ಬರ ಪರಿಹಾರ ಇದೇ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ರೈತರಿಗೆ ಯೋಜನೆ ಕೊಡಬೇಕಾದ್ರೆ ತಿಂಗಳಾನುಗಟ್ಟಲೆ ಓಡಾಡಿ ನಡೆದಾಡಿ ಮಾಡಿಸ್ಕೋತಾರೆ. ನಾವು ಪ್ರತಿನಿತ್ಯನೂ ಪ್ರತಿ ತಿಂಗಳು ಕೂಡ ಈ ಕಾರ್ಯ ನಡೀತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಮಗೂ ಕೂಡ ಟೈಮ್ ಬೇಕಾಗತ್ತೆ. ಸೊ ಇಲ್ಲಿ 15ನೇ ತಾರೀಕು ಹಾಕಿದ್ರೆ 28, 30ನೇ ತಾರೀಕು ಒಳಗಾಗಿನೇ ಎಲ್ಲರ ಖಾತೆಗೆ ಒಂದು ಕಂತು ಜಮಾ ಆಗಿರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಕಂತು ಕೂಡ ನಾವು ಜಮಾ ಮಾಡಲಿಕ್ಕೆ ಪ್ರಾರಂಭಿಸ್ತೀವಿ. ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಹಂತವಾಗಿ ಪ್ರೊಸೆಸಿಂಗ್ ನಡೀತಾ ಇರುತ್ತೆ. ಸೊ ಅದಕ್ಕೋಸ್ಕರ ಟೈಮ್ ಕೂಡ ಸ್ವಲ್ಪ ಬೇಕಲ್ವಾ. ಈಗ ರೈತರು ಎಷ್ಟು ಅಳ್ದಾಡ್ತಾರೆ, ಸೊ ಅವ್ರಿಗೂ ಬರೀ ಒಂದೇ ಅಮೌಂಟ್ ಒಂದ್ಸಾರಿ ಜಮಾ ಆಗುವಂತ ಇರುತ್ತೆ. ಸೊ ಆದರೂ ಸಹಿತ ಅಷ್ಟೆಲ್ಲ ಅಳ್ದಾಡ್ತಾರೆ. ನಾವೇನಾದರೂ ಈ ರೀತಿಯಾಗಿ ಅಲ್ದಾಡ್ಲಿಕ್ಕೆ ಹಚ್ಚಿದೀವಾ ಇಲ್ವಲ್ಲ. ಸೊ ನಾವು ಹಣ ಜಮಾ ಮಾಡ್ತಾ ಇದ್ದೀವಿ, ನೀವು ಕುಂತಲ್ಲೇ ಹಣ ನಿಮಗೆ ಸಿಗ್ತಾ ಇದೆ ಅಂದ ಬಳಿಕ ಒಂದು ಸ್ವಲ್ಪ ಟೈಮ್ ಕೂಡ ಬೇಕು ಅಂತ ಒಂದು ಸ್ಪಷ್ಟನೆಯನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂಥದ್ದು ವೀಕ್ಷಕರೇ. ಸೊ ಅವರು ಹೇಳ್ತಾ ಇರುವಂಥದ್ದು ನಿಜಾನೇ, ಸ್ವಲ್ಪ ಟೈಮ್ ಕೂಡ ಅವ್ರಿಗೂ ಬೇಕಾಗತ್ತೆ. ಸೊ ಟೈಮ್ ಸಿಕ್ಕಿದ ತಕ್ಷಣ ನಿಮಗೆ ಎಲ್ಲರಿಗೂ ಕೂಡ ಹಣ ಹಾಕ್ತಾರೆ. ಅಂದರೆ ಒಂದು ಕಂತು ಬರಲಿಕ್ಕಾದರೂ ನಿಮಗೆ ಟೈಮ್ ಹಿಡಿಯುತ್ತೆ. ನಿಮ್ಗೆ ಹಿಂದೆ ಅಮೌಂಟ್ ಜಮಾ ಆಯ್ತಂದರೆ ಹಿಂದೆ ನಿಮಗೆ ಬಿಡುಗಡೆ ಆಯ್ತಂದರೆ ಹಿಂದೆ ಜಮಾ ಆಗಬೇಕಂತೇನಿಲ್ಲ. ಸೊ ಇಂದು ಬಿಡುಗಡೆ ಆಯ್ತಂದರೆ ಇಂದು ಕೂಡ ಜಮಾ ಆಗ್ಬೋದು, ನಾಳೆನೂ ಕೂಡ ಜಮಾ ಆಗ್ಬೋದು, ಅಥವಾ ಇನ್ನು 15 ದಿನಗಳ ಕಾಲನೂ ಕೂಡ ಯಾವಾಗ ಬೇಕಾದ್ರೂ ದಿನ ನಿಮಗೆ ಜಮಾ ಆಗ್ಬೋದಾಗಿರುತ್ತೆ. ಈ ರೀತಿ ಹಂತವಾಗಿ ಹಣ ಅವರು ಬಿಡುಗಡೆ ಮಾಡಿರ್ತಾರೆ. ಸೊ ನೀವು ಸುಮ್ಮನೆ ತಲೆ ಕೆಡಿಸ್ಕೊಂಡ್ಬಿಟ್ಟು ಈಗ ಹಣ ಜಮಾ ಆಗಿಲ್ಲ, ನಮಗೆ ಇನ್ಮೇಲಿಂದ ಹಣ ಜಮಾ ಆಗತ್ತೋ ಇಲ್ವೋ ಅದು ಇದು ಅಂತ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಸೊ ಅಮೌಂಟ್ ಜಮಾ 100% ಆಗತ್ತೆ. ಯಾರು ಎಲಿಜಿಬಲ್ ಇದ್ರೆ ಅವ್ರಿಗೆ ಮಾತ್ರ 100% ಡಾಕ್ಯುಮೆಂಟ್ಸ್ಗಳನ್ನು, ಯಾರು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿದ್ದೀರಾ ಸೊ ಅವ್ರಿಗೆಲ್ಲರಿಗೂ ಕೂಡ ಹಣ ಖಂಡಿತವಾಗಿ ಬರುತ್ತೆ. ಸೊ ಯಾರು ವರಿ ಮಾಡ್ಲಿಕ್ಕೆ ಹೋಗಬೇಡಿ. ಅದಾದಮೇಲೆ ವೀಕ್ಷಕರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತೂ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಅವ್ರಿಗೆ 15 ದಿವಸಗಳ ಕಾಲ ಆದರೂ ಒಂದು ಕಂತು ಹಾಕಲಿಕ್ಕೆ ಬೇಕೇ ಬೇಕು ಅಂತ. ಸೊ ಈಗ ದಿನಾಂಕ ಕೂಡ 12ನೇ ಕಂತಿನ ನಾನು ಹೇಳಿದೆ, ಆಗಸ್ಟ್ 15 ನಂತರ ಹಣ ಜಮಾ ಆಗಲಿಕ್ಕೆ ಪ್ರಾರಂಭಿಸಲಿದೆ. ಸೊ ಅವಾಗ ಎಲ್ಲರಿಗೂ ಕೂಡ ಮತ್ತು 15 ದಿನಗಳ ಕಾಲದಲ್ಲಿ ಈ ಒಂದು ಟೋಟಲ್ ಆಗಿ ಆಗಸ್ಟ್ ಮಂತ್ನಲ್ಲಿ 2 ಕಂತುಗಳು ಕೂಡ ನಾವು ಕಂಪ್ಲೀಟ್ ಮಾಡ್ತೀವಿ. ಒಟ್ಟಿಗೆ 4,000 ಈ ಒಂದು ತಿಂಗಳಿನಲ್ಲೇ ಎಲ್ಲರ ಖಾತೆಗೆ ಜಮಾ ಮಾಡುವಂತಹ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಒಂದು ಸ್ಪಷ್ಟನೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು. ಈಗ 533 ಕೋಟಿ ಅಂತ ರಿಲೀಸ್ ಆಗಿರುವಂಥದ್ದು, ಅದರಲ್ಲಿ 27 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಈಗಾಗಲೇ ಜಮಾ ಆಗಿರುವಂಥದ್ದು ಗೃಹಲಕ್ಷ್ಮಿ ಈ ಯೋಜನೆ ವೀಕ್ಷಕರ. ಸೊ ಇನ್ನು ಯಾರ್ಯಾರು ಬಾಕಿ ಇದ್ದೀರಾ, ಸೊ ಎಲ್ಲರಿಗೂ ಕೂಡ ಜಮಾ ಮಾಡುವಂತಹ ಕಾರ್ಯ ನಿರ್ವಹಿಸ್ತಾ ಇದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಆದಷ್ಟು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಯಾರಿಗೆ ಬಂದಿಲ್ಲ ಸಬ್ಮಿಟ್ ಮಾಡುವಂತಹ ಕೆಲಸ ಮಾಡಿ. ಡಾಕ್ಯುಮೆಂಟ್ಸ್ ನಿಮಗೆ ಏನಾದರೂ ವೆರಿಫಿಕೇಶನ್ ಏನಾದರೂ ತಿದ್ದುಪಡಿ ಮಾಡ್ಕೊಳ್ಳಿದ್ರೆ ಅದು ಕೂಡ ತಿದ್ದುಪಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡಿ, ನಿಮಗೂ ಕೂಡ ಜಮಾ ಆಗಲಿದೆ. ಸೊ ಇದಾದಮೇಲೆ ಈಗ 13ನೇ ಕಂತಿನ ಹಣದ ಬಗ್ಗೆನೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳು ಕೇಳ್ತಾ ಇದ್ರು. ಯಾಕಂದ್ರೆ ಅವ್ರಿಗೂ 4,000 ಹಣ ಜಮಾ ಆಗಿದೆ ಅಲ್ವಾ. ವೀಕ್ಷಕರೇ ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ, ಇನ್ನೂ ಕೂಡ 12ನೇ ಕಂತಿನ ಹಣ ಜಮಾ ಆಗಿಲ್ಲ. ಅದೆಲ್ಲನೂ ಕೂಡ ಎಲ್ಲರಿಗೂ ಕೂಡ ಕ್ಲಿಯರ್ ಆದ ತಕ್ಷಣ 13ನೇ ಕಂತಿನ ಹಣ ರಿಲೀಸ್ ಆಗಲಿದೆ. ಸೊ ಇಷ್ಟು ಬೇಗ 13ನೇ ಕಂತಿನ ಹಣ ಜಮಾ ಆಗಲ್ಲ. ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಬಿಡುಗಡೆ ಆಗತ್ತೆ. ಅದು ಸೆಪ್ಟೆಂಬರ್ 15ನೇ ತಾರೀಕು ಆಗ್ಬೋದು, ಅಥವಾ ಫಸ್ಟ್ ವೀಕ್ನಲ್ಲಿ ಕೂಡ ಆಗ್ಬೋದು, ಅಥವಾ ಆ ಒಂದು 3rd ವೀಕ್ನಲ್ಲಿ ಕೂಡ ಆಗ್ಬೋದಾಗಿರುತ್ತೆ. ಸೊ ಯಾವಾಗ ಬೇಕಾದರೂ ಕೂಡ ಆ ಒಂದು ಗೃಹಲಕ್ಷ್ಮಿ ಯೋಜನೆ 13ನೇ ಕಂತಿನ ಹಣ ಬಿಡುಗಡೆ ಆಗ್ಬೋದು. ಮೊದಲಿಗೆ ಈ ಒಂದು 12 ಮತ್ತು 11ನೇ ಕಂತಿನ ಹಣ ಎಲ್ಲರ ಖಾತೆಗೆ ಜಮಾ ಆದಮೇಲೆ 13ನೇ ಕಂತಿನ ಹಣ ಜಮಾ ಆಗಲಿಕ್ಕೆ ಪ್ರಾರಂಭ ಆಗೋದು. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಅನ್ಬೋದು ನನಗೆ ಇನ್ನೂ ಕೂಡ 11ನೇ ಕಂತಿನ ಹಣ ಜಮಾ ಆಗಿಲ್ಲ, ಇವರು 13ನೇ ಕಂತಿನ ಹಣದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ. ಸೊ ವೀಕ್ಷಕರ ಇಲ್ಲಿ ಕೇಳಿ, 2 ಕಂತುಗಳು ಕೂಡ ಜಮಾ ಆಗಿರುವಂಥವರು ಕೂಡ ಫಲಾನುಭವಿಗಳಿದ್ದಾರೆ. ಸೊ ಅವ್ರಿಗೂ ಕೂಡ ಮಾಹಿತಿ ತಿಳಿಸ್ಬೇಕಲ್ವಾ. ಸೊ ಅದಕ್ಕೋಸ್ಕರ ನಾವು ತಿಳಿಸಿಕೊಡುವಂತಹ ಕೆಲಸ ನಮ್ದಾಗಿರುವಂತಹ ಕಾರಣಕ್ಕಾಗಿ ನಾವು ತಿಳಿಸ್ತಾ ಇದ್ದೀವಿ. 13ನೇ ಕಂತಿನ ಹಣ ಈಗೇನು ರಿಲೀಸ್ ಆಗಲ್ಲ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಮುಂದಿನ ತಿಂಗಳೇ ಜಮಾ ಆಗಲಿಕ್ಕೆ ಪ್ರಾರಂಭವಾಗೋದು. ಈ ಮಂತ್ನಲ್ಲಂತರೂ 11ನೇ ಮತ್ತು 12ನೇ ಕಂತಿನ ಹಣದ ಬಗ್ಗೆ ಮಾತ್ರ ನಾವು ತಲೆ ಕೆಡಿಸ್ಕೊಳ್ಳೋಣ. ಸೊ ಮತ್ತೆ ಎಲ್ಲರ ಖಾತೆಗೆ ಜಮಾ ಮಾಡಲಿಕ್ಕೆ ಆದಷ್ಟು ನಾವು ಟ್ರೈ ಮಾಡೋಣ ವೀಕ್ಷಕರ, ಎಲ್ಲರೂ ಕೂಡಿ. ಸೊ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಯಾರ್ಯಾರಿಗೆ ಹಣ ಜಮಾ ಆಗಿದೆ ಕಮೆಂಟ್ ಮುಖಾಂತರ ತಿಳಿಸಿ. ಜಮಾ ಆಗಿಲ್ಲ ಅಂದರೂ ನಿಮ್ಮ ಜಿಲ್ಲೆ ಸಹಿತ ಕಮೆಂಟ್ ಮಾಡಿ, ನಾವು ಈ ಜಿಲ್ಲೆದವರು ನಮಗೆ ಅಮೌಂಟ್ ಬಂದಿದೆ, ಈ ಜಿಲ್ಲೆದವರು ನಮಗೆ ಅಮೌಂಟ್ ಬಂದಿಲ್ಲ, ಈ ರೀತಿ ಕಮೆಂಟ್ ಮುಖಾಂತರ ತಿಳಿಸಿ ವೀಕ್ಷಕರೇ. ಸೊ ಇದಿಷ್ಟು ನಿಮಗೆ ಕ್ಲಿಯರ್ ಆಗಿ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಮ್ಮ ಶ್ರಮಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಸೊ ಮುಂಬರುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಸಿಗಬೇಕಂದ್ರೆ ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಇದಿಷ್ಟು ಮಾಡದೆ ಆದರೆ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.